ನಾನು ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಭೇಟಿ ಮಾಡೋಕ್ಕಾಗಲ್ಲ, ನಾನು ಭೇಟಿ ಮಾಡೋದು. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ, ಅಮ್ಮ ಬಂದು ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದೆ. ಸೊ ಇವತ್ತು ಟೈಮ್ ಕೊಟ್ಟಿದ್ದೆ. ಒಬ್ಬ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗ ನಮ್ಮ ಸ್ಕೂಲ್ನ ಸೇರಿಸ್ಕೊಂಡು ಇನ್ನು 14-15 ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಕೊಂಡು ನಮ್ಮಲ್ಲಿ ಸೀಟ್ ಜನ ಕೇಳಕ್ಕೆ ಹೇಳಿದ್ದಾರೆ. ನಮ್ಮ ಪ್ರಿನ್ಸಿಪಲ್ನ ಒಪ್ಪಿಲ್ಲ ಅಂತ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಅಲ್ಲೆಲ್ಲ ಫಾರ್ಮಾಲಿಟಿ ಇದೆ, ಎಕ್ಸಾಮ್. ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಲ್ ಹೇಳ್ತೀನಿ, ಭೇಟಿ ಮಾಡಿ. ಈಗ ನಾನು ಸ್ಕೂಲ್ ನೋಡ್ತಾ ಇಲ್ಲ, ನನಗೆ ಟೈಮ್ ಇಲ್ಲ. ನಾನು 12 ದಿವಸ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಟು ಸೊ ಆ ಪ್ರಿನ್ಸಿಪಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತು ಯಾಕೆಂದರೆ 14-15 ವರ್ಷ ಅಂತ ಭಾಳ ಸೆನ್ಸಿಟಿವ್ ಏಜ್ ಅದು. ನೋಡಿ ಮಾಡ್ತೀನಿ. ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ ಸರ್? ನಟ ದರ್ಶನ್ ನಿನ್ನೆ ಹೇಳ್ತೀರಾ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡ್ತೀವಿ ಅಂತ. ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ? ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವ್ರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿದೆ. ನಾನು ಅವ್ರಿಗೂ ಹೇಳಿದ್ದೀನಿ ನಮಗೇನು ಇದು ಸಂಬಂಧ. ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ನಾವು ಇಂಟರ್ಫಿಯರ್ ಆಗಲ್ಲ. ಪೊಲೀಸು ಕೋರ್ಟ್ ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟಲ್ಲಿ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ಆಗೋದು ಒಳ್ಳೆಯದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇದ್ದಂದರೆ ಯಾರಿಗಾದ್ರು ಮೊದಲಾಗಿತ್ತು ಅಂದರೆ ಅದಕ್ಕೆ ಕಾನೂನು ಇದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೆ ಆ ಹುಡುಗರುಗಳನ್ನ ನಮಗೆ ಗಲಾಟೆ ಮಾಡ್ತಿದ್ರು. ನೀವು ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂತ ನನಗೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇದ್ರು. ಆಯಿತು ತಡಿ, ನಾವು ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆಗಿದೆ. ಭೇಟಿ ಮಾಡ್ತೀನಿ ನಡೀಲಿ ಅಂತ. 15 ನಿಮಿಷ ಕೂಗ್ತಿಲ್ಲ ಅವ್ರಿಗೆ. ಹುಡುಗರುಗಳು ಏನು ಮಾಡ್ತೀರಿ, ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳನ್ನು ಕಾಣ್ತಿದ್ದಾರೆ. ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ. ಬಾಸ್ ನಮ್ಮ ಹಳ್ಳಿಗಳು ಕೇಳಿದ್ರೆ ಬಾಸ್ ಅಂತ ನೋಡಿದ್ರೆ ಇವ್ರು ಫೋಟೋ ಹೇಳ್ಕೊಂಡಿದ್ದಾರೆ. ಇರಲಿ ಪಾಪ, ನಮಗೆ ಅದು ಏನೇ ಸಮಸ್ಯೆ ಇದ್ದರೂ ಅದು ನನಗೆ ಉಪಯೋಗಕ್ಕೆ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇದ್ದರು. ಸರ್, ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನೋಡಪ್ಪ, ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಅದು ನಾನು ರೆಡ್ಬಿಲ್ ಮಾಡಾಗ ಒಂದು 5 ನಿಮಿಷ ನಾನು ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿಯವ್ರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಯಾರಿಗೂ ಹೋಮ್ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಅಂತಂದರೆ ಏನು ಅಂತ ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೆರವು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹಿಂಗೆ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಇದರಲ್ಲೇ ಇರೋದು. ಮನೆಯೆಲ್ಲ ಬಾಸ್ ನಮ್ಮ ಹಳ್ಳಿಗಳ ಕಡೆ ಬಾಸ್ ನೋಡಿದ್ರೆ ಇವ್ರು ಫೋಟೋ ಹೇಳ್ಕೊಂಡಿದ್ದಾರೆ. ಇರಲಿ ಪಾಪ, ನಮಗೆ ಅದು ಏನೇ ಸಮಸ್ಯೆ ಇದೆಯೋ ಅದು ನನಗೆ
ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದ್ರು ನನಗೆ ಸಹಾಯ ಮಾಡೋಕ್ಕಾಗುತ್ತೆ ನನ್ನ ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇಬ್ಬರು ಸರ್, ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನೋಡಪ್ಪ, ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಅದು ನಾನು ರೆಡ್ ಬಿಲ್ ಮಾಡಾಗ ಒಂದು 5 ನಿಮಿಷ ನಾನು ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿಯವ್ರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಹೋಮ್ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಅಂತಂದ್ರೆ ಏನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೇರು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹೆಂಗೆ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಇರೋದೇ ಇರೋದು, ನಮ್ಮ ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು. ಆ ಮನೆಯೆಲ್ಲ ಇರೋದೆಲ್ಲ ಅಲ್ಲೇ. ಈಗ ನಾನು 100 ಜನ ಬರ್ತಾ ಇರ್ತಾರೆ. ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವರು. ನಾನು ಅವ್ರನ್ನ ಬೇಡ, ನನಗೆ ನೀವು ಬಂದಿದ್ದೀರ ನಾನು ನೋಡೋಕ್ಕೆ. ಈಗ ನಾನು ನಿಮ್ಮ ನೀನು ನೋಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಟೀಕೆ ದುರಾಂಕಾರಲ್ಲಿ ಭೇಟಿ ಮಾಡ್ತೀನಿ ಅಂತ ನೀನೇ ಹೇಳ್ತೀನಿ. ನೀನೇನು ಕಡಿಮೆ ನನಗೆ ಜೀವನದ ಕ್ವಶನ್. ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ಹಂಗೆ ಏನು ಮಾಡ್ತೀಯ? ಪಾಪ ಹೆಣ್ಮಗಳು ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಆ ಮಗು ಪ್ರಾಬ್ಲಮ್. ಎಲ್ಲರಿಗೂ ಮಕ್ಕಳಲ್ಲಿ ದೊಡ್ಡದಲ್ವಾ? ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೇನು. ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವ್ರಿಗೆ ಕನ್ಸರ್ನ್. ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ. ಯಾಕೆ ನಾವು ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಮಗುಗೆಲ್ಲ ಟ್ಯೂಷನ್ ಮಾಡ್ತಾ ಇರ್ತಾರೆ. ಮನೆ ಎದುರುಗಡೆ ಓಟ ಮಟ್ಟ ಇರ್ಬೋದು, ಅದೆಲ್ಲ ಕಳಿಸ್ಬೇಕು ದೂರ ಆಗ್ತಿರುತ್ತೆ. ಸ್ಕೂಲ್ ಅಂತ ಹೇಳ್ತಾ ಇದ್ರು, ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮಲ್ಲೇ ಓದ್ತಾ ಇತ್ತು. ಲಾಸ್ಟ್ ಇಯರ್ ಅವರು ಸ್ಕೂಲ್ ಬಿಟ್ಟಿರೋದು ಸರ್, ಈ ವರ್ಷ ಅಲ್ಲ. ಮೊನ್ನೆ ಓದ್ತಾ ಇತ್ತು, ನನಗೆ ನೆನಪಿದೆ. ಅವರು ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಬುದ್ಧಿವಾದ ಹೇಳ್ತಾರೆ. ಈ ಮಕ್ಕಳದು ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ನ ಕರೆಸ್ತಾ ಇರ್ತಾರೆ. ನಮ್ಮಲ್ಲಿ 6 ವರ್ಷಕ್ಕೆ 2 ಸತಿ ಕರೆಸ್ತಾ ಇರ್ತಾರೆ. ಈತನೂ ಹೋಗಿದ್ದಂತೆ. ಸರ್, ಈಗ ಕಲ್ಲೇಶನ್ ಅವರು ಅಧಿಕಾರಿಯನ್ನು ಇಡಿಗೆ ದೂರು ಕೊಟ್ಟಿದ್ದಾರೆ. ಅವರು ಅಮಾನತಾಗಿದ್ದಂಥ ಅಧಿಕಾರಿ ಕಾಂಗ್ರೆಸ್ ಅವರನ್ನ ಬಳಸ್ಕೊಂಡು ದೂರು ಕೊಟ್ಟಿದೆ. ಅವ್ರಿಗೆ ಒತ್ತಡ ಹಾಕಿ ಕಾಂಗ್ರೆಸ್ ಯಾರು ಬಳಸುವಂತ ಅವಶ್ಯಕತೆ ಇಲ್ಲ. ಅವನು ದೂರು ಕೊಟ್ಟಿದ್ದಾನೆ, FIR ರಿಜಿಸ್ಟರ್ ಮಾಡಿದ್ದಾರೆ. ಈಗ ಕೋರ್ಟ್ ಅವರು FIR ಸ್ಟೇ ಮಾಡಿದ್ದಾರೆ ಅಂತ ಪೇಪರ್. ಕಲ್ಲೇಶ್ ಮೇಲೆ ಕರಪ್ಷನ್ ಆಗಿತ್ತು, ಅವನ ಮೇಲೆ ಅಮಾನತ್ ಮಾಡಿದ್ರು. ಕರಪ್ಷನ್ ಅಲಿಗೇಷನ್ ಇತ್ತು ಕಲ್ಲೇಶ್ ಮೇಲೆ. ಇದ್ರೆ ಒದ್ದು ಹೊಡಿಕಾಗ್ತಾರೆ, ಕಾನೂನು ಪ್ರಕಾರ ಹೋಗ್ತಾರೆ. ಅದಕ್ಕೆ ಆಗ್ತಾರೆ. ನಿನ್ನೆ ಸೂರಜ್ ರೇವಣ್ಣ ಜೈಲಿಂದ ರಿಲೀಸ್ ಆಗುವಾಗ ಹೇಳ್ತಾರೆ, ಕಾಂಗ್ರೆಸ್ ಮತ್ತು BJP ಪಕ್ಷದ ಇಬ್ಬರು ಸೇರ್ಕೊಂಡು ನಮ್ಮನ್ನ ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ ನಾನು ಹೊರಗಡೆ ಬಂದ ಮೇಲೆ ಎಲ್ಲ ಬಿಚ್ಚಿಡ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಅವ್ರವ್ರ ಹಕ್ಕನ್ನ ನಾವ್ಯಾಕೆ ತಡೆಯೋಕ್ಕಾಗ್ತದೆ? ನಿಮ್ಗೇನಾದ್ರು ನಿಂದು ಬಿಚ್ಚರಿದ್ರೆ, ನಂದು ಬಿಚ್ಚರಿದ್ರೆ, ಇನ್ನೊಂದು ಬಿಚ್ಚರಿದ್ರೆ ನೀರಿನ ದರ ಏನಾದ್ರು ಏರಿಕೆ ಆಗುತ್ತೆ ಗ್ರೇಟರ್ ಬೆಂಗಳೂರು